ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. NCI ನ್ಯೂಸ್ಗೆ ಸ್ವಾಗತ. ವಿಜಯಪುರ ಧಾರಾಕಾರ ಮಳೆಯಿಂದಾಗಿ ರೈತರ ಬದುಕು ಬತ್ತಿ ಹೋಗಿರುವ ಘಟನೆ ವಿಜಯಪುರ ಜಿಲ್ಲೆ ದೇವರಹಿಪ್ಪರಿ ತಾಲೂಕಿನ ಆಲಗೂರು ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಇಲ್ಲಿ ರೈತನೊಬ್ಬ 8 ಎಕರೆ ಜಮೀನಿನಲ್ಲಿ ಬಿತ್ತನೆ ಮಾಡಿದ ಹತ್ತಿ ಬೆಳೆ ಸಂಪೂರ್ಣವಾಗಿ ನೀರು ಪಾಲಾಗಿದೆ. ಕೇವಲ ಆಲಗೂರು ಮಾತ್ರವಲ್ಲ, ದೇವರಹಿಪ್ಪರಿಗೆ ಹಾಗೂ ಸಿಂದಗಿ ತಾಲೂಕುಗಳು, ಖಾನಾಪುರ, ಕರವೇನಹಾಳ, ಹುಣಿಶಾಳ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ತೊಗರಿ, ಹತ್ತಿ, ಕಬ್ಬು, ದ್ರಾಕ್ಷಿ, ಈರುಳ್ಳಿ ಬೆಳೆಗಳು ಧಾರಾಕಾರ ಮಳೆಯಿಂದ ಹಾನಿಗೊಳಗಾಗಿ ರೈತರು ಭಾರಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಸಂಚಾಲಕ ರಾಜು ಚವ್ಹಾಣ್ ಅವರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರೈತರ ಕೈ ಹಿಡಿದು ಜೀವ ಉಳಿಸಬೇಕು, ಪ್ರತಿ ಎಕರೆಗೂ ಕನಿಷ್ಠ 50,000 ರೂಪಾಯಿ ಪರಿಹಾರ ನೀಡಬೇಕು, ರೈತರು ಸಾಲವನ್ನು ಸಂಪೂರ್ಣ ಮನ್ನಾ ಮಾಡಬೇಕು, ಸರ್ಕಾರವು ತಕ್ಷಣ ಕ್ರಮ ಕೈಗೊಂಡಿಲ್ಲಂದರೆ ಉಗ್ರ ಹೋರಾಟಕ್ಕೆ ಇಳಿಯಬೇಕಾಗುತ್ತದೆ, ಮುಂಬರುವ ಚುನಾವಣೆಯಲ್ಲಿ ರೈತರು ಸರ್ಕಾರಕ್ಕೆ ತಕ್ಕ ಪಾಠ ಕಲಿಸುವರು ಎಂದು ಎಚ್ಚರಿಕೆ ನೀಡಿದರು. ಮಳೆ ಆರ್ಭಟದಿಂದ ಸಂಕಷ್ಟಕ್ಕೊಳಗಾದ ರೈತರಿಗೆ ತಕ್ಷಣ ಪರಿಹಾರ ಒದಗಿಸುವಂತೆ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಬರೀ ಡೋಲ್ ಸಾಲ ಮಾಡಕತ್ತೀರಿ ನಮ್ಮ ರೈತರಿಗೆ. ಆಲಗೂರ ಇವೆಲ್ಲ ಏನು ಮಾಡಿಲ್ರಿ ನೀವು. ಹಂಗ್ರಿ ಬರೀ ಆ ಕಡೆ ಮಾಡ್ಕೊತ ಕೂತ್ರಿ. ಹಂಗ್ರಿ ಡೋಲ್ ಸಾಲ ಇಲ್ಲಿ ಬೆಳಿ ಈ ಕಡೆ ಹೊಳೆ ನೋಡ್ರಿ ಅಲ್ಲೇ ಸೈತಿ ತ್ರೋಣಿ ಮಾಡ್ದಂಗ ನೀನು MLA ಅಲ್ಲ ನೀನು. MLA ಇದ್ದ ಹಿಂಗಿರ್ತ ನಾನು ಕಷ್ಟ ಸುಖ ಏನ್ ಕೇಳಿದ ರೈತರ ನೀನು. ಬರೀ ನೀವು ಡೋನ್ ಸಾಲ ಅಲ್ಲೇ ಕೂತ್ರೆ ರೈತರು ಹೊಯ್ಕೋಬೇಕನ. ಆಲಗೂರ, ಹುಂಚಾಳ, ಈ ಕಡೆ ಎಲ್ಲ ಚಟ್ನಳ್ಳಿ, ಹಸಂತಪುರ ಏನ್ ಮಾಡ್ಬೇಕ ಅವ್ರು? ಸುಮ್ಮನೆ ಆರ್ಸ್ ತಂದೇವ ನಿನ್ಗ. ಆರ್ಸ್ ತಂದಿದ್ದ ಮರ್ಯಾದೆ ಕೊಡು. ಬೆಳಿ ಅದ ಬಾಯಾಗ ಬಂದಿದ್ ಸುದ್ದಿ ಬರ್ಲಾರ್ದಂಗ ಆಗ್ಯದ. ರೈತರು ಏನು ಮಾಡ್ಬೇಕು? ಕರ್ನಾಟಕ ರಾಜ್ಯ ಸರ್ಕಾರ ಏನದ ರೈತರಿಗೆ ಎಲ್ಲಾ ತರದಿಂದ ಸಾಲ ಮನ್ನಾ ಮಾಡಬೇಕು, ಮತ್ತ ಎಕರೆಗೆ 50,000 ರೂಪಾಯಿದಾಗ ಹಾಕ್ಬೇಕು, ರೈತರಿಗೆ ಹಾಕ್ಬೇಕು. 50,000 ಇಲ್ಲ ಅಂದ್ರ ಹಳ್ಳಿಯಿಂದ ರೈತರು ಬಂದ ನಮ್ಮ ತಹಸೀಲ್ದಾರ್ ಆಫೀಸ್, ತಾಲೂಕು ತಹಸೀಲ್ದಾರ್ ಆಫೀಸ್ ಎಲ್ಲ ತಹಸೀಲ್ದಾರ್ ನಾವು ಹೋರಾಟ ಮಾಡ್ತೀವಿ, ಉಗ್ರವಾದ ಹೋರಾಟ ಮಾಡ್ತೀವಿ. ಕರ್ನಾಟಕ ರೈತ ಸಂಘ ಏನ್ ಮಾಡ್ಬೇಕು? ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರೈತರ ಹೊಲದಾಗ ನೀವು ನೋಡಾಕತ್ತೀರಿ. ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡಾಕತ್ತಾರ? ಮಕ್ಕೊಂಡ್ರಿ ನೀವು? ಕರ್ನಾಟಕ ರಾಜ್ಯ ಸರ್ಕಾರ ಏನ್ ಮಾಡತ್ತೀರಿ ನೀವು? ಬರೇ MLA ಅವರು ಈ ಕಡೆ ಬಂದಿಲ್ಲ, MP ಅವರು ಬಂದಿಲ್ಲ. ಈ ಸದ ರೈತರ ಗೋಳು ಎಷ್ಟದ ಏನ್ ಸುದ್ದಿ ನಿಮಗ್ ಗೊತ್ತೈತಿ? ಗೊಬ್ಬರ ಹಾಕ್ಯಾರ, ಏನ್ ಮಾಡ ಇಲ್ಲಂದ್ರ 2028ಕ್ಕ ತಕ್ಕ ಪಾಠ ಚುನಾವಣೆಯಲ್ಲಿ ಕಲಿಸ್ತೀವಂತ ರಾಜ್ಯ ರೈತ ಸಂಘ ಈಗ ಹೋರಾಟ ಮಾಡುವ ಮುಖಾಂತರ ಹೇಳ್ತೀವತ್ಗೆ ಮನವಿ ಮಾಡ್ಕೋತೀವಿ.